ಬಟ್ ಇವಾಗ ಸೇಮ್ ಹಾಸ್ಪಿಟಲ್ ತೋರಿಸಿದೀನಿ, ಏನ್ ಬೆನಿಫಿಟ್ ಇಲ್ಲ. ನಮ್ಮೂರಲ್ಲಿ ತೋರಿಸಿದೀನಿ, ಸುಮಾರು ಒಂದು 5 ಇಂಜೆಕ್ಷನ್ ಎಲ್ಲ ಮಾಡಿದೀನಿ. ಅದೇ ಏನಂತಾರೆ, ಯಾವ್ದೋ ಇಂಜೆಕ್ಷನ್ ಹೇಳ್ತಾರೆ, ಅದು ಸೊಂಟೆ ಕೊಡ್ತಾರಲ್ಲ? ಸೊಂಟೆ ಕೊಡೋದಿಲ್ಲ, ನಾರ್ಮಲಿ ಬಯಾಲಜಿಕಲ್ ಇಂಜೆಕ್ಷನ್. ಪ್ರತಿಮೊಬ್ಬ ಅಂತ ಹೇಳಿ ಬಯಾಲಜಿಕಲ್ ಇಂಜೆಕ್ಷನ್ ಅಂದ್ರೆ ಐವಿ ಕೊಟ್ಟಿದ್ದ ಒಕ್ಲಿಗೆ ಕೊಡ್ತಾರೆ. ಒಕ್ಕಲಿಗೆ? ಓಕೆ. ಸೊ ಇಲ್ಲಿ ಕೊಡ್ತಾರೆ, ಅದೊಂದು 5 ಇಂಜೆಕ್ಷನ್ ಮಾಡಿದೀನಿ, ಏನು ಕಮ್ಮಿ ಆಗಿಲ್ಲ. ಸೊ ಫಸ್ಟ್ ವಿಸಿಟ್ ಇಲ್ಲಿ ಬಂದಾಗ ಸರ್ ಟ್ಯಾಬ್ಲೆಟ್ ಎಲ್ಲ ಕೊಟ್ಟರು. ಸೊ ನನಗೆ ಪೈನ್ ಎಲ್ಲ ಕಮ್ಮಿ ಆಯ್ತು. ಈ ಸಯಾಟಿಕ ಪೈನ್ ಅಂತೂ ಸಿಕ್ಕಾಪಟ್ಟೆ, ಪ್ರಾಣ ಹೋಗೋಷ್ಟು ನೋವು, ಫುಲ್ ಬಾಡಿ ಪೇನು, ಈ ಕಡೆ ಆ ಕಡೆ ತಿರುಗಿ ಮಾಡಕ್ ಆಗಲ್ಲ. ರಾತ್ರಿ ಎಲ್ಲ ಅಳ್ಕೊಂಡ್ಬಿಡ್ತಾ ಇದ್ದೆ ನಾನು, ಯಾಕಪ್ಪ ಈ ಜೀವನ ಅಂತ. ಸೊ ಅಷ್ಟು ಇವಾಗ ಒಂದು 90% ಕ್ಯೂರ್ ಆಗಿದೆ. ನಿಮ್ಗೆ ಈ ಕಾಯಿಲೆ ಸಿವಿರಿಟಿ ಹೆಂಗಿತ್ತು ಸರ್? ಸರ್ ಅದು ಹೇಳಕ್ಕಾಗಲ್ಲ ಸರ್, ಅನುಭವಿಸ್ರೆ ಬೇಡ, ಇತ್ತ ಜೀವನ ಈ ದುಶ್ಮನ್ಗೂ ಬರಬಾರ್ದು ಅಂತ ಅಂತೀವಿ. ಅಷ್ಟೊಂದು ನೋವು, ಸತ್ತೋಗೋ ಅಷ್ಟು ನೋವು. ಅಂದ್ರೆ ಅದು ಎಲ್ಲನ ಕೈ ಕುಯ್ಕೊಂಡ್ರು ಇಲ್ಲ ಏಟು ಇದ್ರು ಬರುತ್ತಲ್ಲ, ಆ ನೋವು ತಡ್ಕೋಬಹುದು. ಈ ನೋವು ತಡ್ಕೊಳಕ್ ಆಗಲ್ಲ, ಅಷ್ಟೊಂದು ನೋವು. ಡೆಲಿವರಿ ಪೇನ್ಗಿನ ಕಷ್ಟ ಇರುತ್ತಿದ್ದು, ಪ್ರಾಣ ಹೋಗಿ ಬಂದ್ಬಿಡೋದು. ಯಾಕಪ್ಪ ಈ ಜೀವನ ಅಂತಿತ್ತು ಸರ್. ಸುಮಾರು ಸರಿ ಇವ್ರದ್ರೆಲ್ಲ ಕೂಡ ಹೇಳ್ಕೊಂಡಿದ್ದೆ, ಮಕ್ಳಿಗೆಲ್ಲ ಕೂಡ ಹೇಳ್ಕೊಂಡಿದ್ದೆ, ನಮ್ಮ ಅಮ್ಮ ಅಪ್ಪಗೆಲ್ಲ ಹೇಳ್ಕೊಂಡೆ ಅಳ್ತಾ ಇದ್ದೆ, ಯಾಕಪ್ಪ ಈ ಜೀವನ ಬೇಡ, ದೇವ್ರು ಯಾಕೆ ಹಿಂಗೆಲ್ಲ ಮಾಡ್ಬಿಟ್ಟ ನನಗೆ. ನಮ್ಮ ಯೂಟ್ಯೂಬ್ ನೋಡ್ತಕ್ಕಂಥ ವೀಕ್ಷಕರನ್ನ ಏನ್ ಇಷ್ಟಪಡ್ತೀರಾ ಸರ್? ನಿಜವಾಗ್ಲೂ ಸರ್, ಇಲ್ಲಿ ಬಂದು ಎಲ್ಲರೂ ಚೆನ್ನಾಗಿ ಕ್ಯೂರ್ ಆಗ್ಲಿ ಅಂತ ಕೇಳ್ಕೊಂತೀನಿ ಸರ್. ಎಲ್ಲ ಅಷ್ಟು ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ, ಬಂದು ಎಲ್ಲರೂ. ಲಂಬಾರ್ ಸ್ಪಾಂಡಿಲೋಸಿಸ್, ಡಿಸ್ಕ್ ಬಲ್ಜ್ ಅಂಡ್ ಆಲ್ಸೋ ಅದರಲ್ಲಿ ಇತ್ತೀಚೆಗೆ ಜಾಸ್ತಿ ಬರ್ತಕ್ಕಂಥ ಒಂದು ಕಾಯಿಲೆ ಬಂದು HLA-B27 ಪಾಸಿಟಿವ್ ಅಂತ. ಸೊ ಸಾರ್ಗೆ ಆಲ್ಮೋಸ್ಟ್ ಯಾವ ಥರ ಸಿವಿಯರ್ ಕಂಡೀಷನ್ ಇತ್ತು, ಆ ಕಂಡೀಷನ್ ಇವಾಗ ಹೆಂಗೆ ಬೆಟರ್ ಆಗಿದೆ ಅಂತ ಅವ್ರು ಹೇಳ್ತಾರೆ. ಸರ್ ನಮಸ್ಕಾರ, ನಿಮ್ಮ ಪರಿಚಯ ಮಾಡ್ಕೊಳ್ರಿ. ನಾನು ವಿಶ್ವನಾಥನ್ ಅಂತ ಸರ್, ಬೊಮ್ಮನಲ್ಲಿಂದ ಬರ್ತಾ ಇರೋದು. ಏನು ಕೆಲಸ ಮಾಡ್ತೀರಿ? ಡ್ರೈವರ್ ಸರ್, ಆಕ್ಚುಲಿ ಡ್ರೈವರ್. ಓಕೆ ಓಕೆ ಓಕೆ. ಸೊ ನಿಮ್ಗೆ ಏನು ಸಮಸ್ಯೆ ಇತ್ತು ಸರ್? ಹೆಂಗ್ ಸ್ಟಾರ್ಟ್ ಆಯ್ತು ಸರ್? ಆಕ್ಚುಲಿ ನನಗೆ ಒಂದ್ಸರಿ 2020 ಒಂದ್ಸರಿ ಸೇಮ್ ಪ್ರಾಬ್ಲಮ್ ಆಗಿತ್ತು. ಅವಾಗ ಬೇರೆ ಕಡೆ ಹಾಸ್ಪಿಟಲ್ ತೋರಿಸ್ತಾ ಇದ್ದೆ, ಬಟ್ ಚೆನ್ನಾಗಿ ಕ್ಯೂರ್ ಆಯ್ತು. ಬಟ್ ಇವಾಗ ಸೇಮ್ ಹಾಸ್ಪಿಟಲ್ ತೋರಿಸಿದೀನಿ, ಏನ್ ಬೆನಿಫಿಟ್ ಇಲ್ಲ. ನಮ್ಮೂರಲ್ಲಿ ತೋರಿಸಿದೀನಿ, ಸುಮಾರು ಒಂದು 5 ಇಂಜೆಕ್ಷನ್ ಎಲ್ಲ ಮಾಡಿದೀನಿ. ಅದೇ ಏನಂತಾರೆ, ಯಾವ್ದೋ ಇಂಜೆಕ್ಷನ್ ಹೇಳ್ತಾರೆ, ಅದು ಸೊಂಟೆ ಕೊಡ್ತಾರಲ್ಲ? ಸೊಂಟೆ ಕೊಡೋದಿಲ್ಲ, ನಾರ್ಮಲಿ ಬಯಾಲಜಿಕಲ್ ಇಂಜೆಕ್ಷನ್. ಪ್ರತಿಮೊಬ್ಬ ಅಂತ ಹೇಳಿ ಬಯಾಲಜಿಕಲ್ ಇಂಜೆಕ್ಷನ್ ಅಂದ್ರೆ ಐವಿ ಕೊಟ್ಟಿದ್ದ ಒಕ್ಲಿಗೆ ಕೊಡ್ತಾರೆ. ಒಕ್ಕಲಿಗೆ? ಓಕೆ. ಸೊ ಇಲ್ಲಿ ಕೊಡ್ತಾರೆ, ಅದೊಂದು 5 ಇಂಜೆಕ್ಷನ್ ಮಾಡಿದೀನಿ, ಏನು ಕಮ್ಮಿ ಆಗಿಲ್ಲ. ಸೊ ಫಸ್ಟ್ ವಿಸಿಟ್ ಇಲ್ಲಿ ಬಂದಾಗ ಸರ್ ಟ್ಯಾಬ್ಲೆಟ್ ಎಲ್ಲ ಕೊಟ್ಟರು. ಸೊ ನನಗೆ ಪೈನ್ ಎಲ್ಲ ಕಮ್ಮಿ ಆಯ್ತು. ಈ ಸಯಾಟಿಕ ಪೈನ್ ಅಂತೂ ಸಿಕ್ಕಾಪಟ್ಟೆ, ಪ್ರಾಣ ಹೋಗೋಷ್ಟು ನೋವು, ಫುಲ್ ಬಾಡಿ ಪೇನು, ಈ ಕಡೆ ಆ ಕಡೆ ತಿರುಗಿ ಮಾಡಕ್ ಆಗಲ್ಲ. ರಾತ್ರಿ ಎಲ್ಲ ಅಳ್ಕೊಂಡ್ಬಿಡ್ತಾ ಇದ್ದೆ ನಾನು, ಯಾಕಪ್ಪ ಈ ಜೀವನ ಅಂತ. ಸೊ ಅಷ್ಟು ಇವಾಗ ಒಂದು 90% ಕ್ಯೂರ್ ಆಗಿದೆ. ಏನಪ್ಪಾ ಅಂದ್ರೆ, ಈ ಬೆರಳು ಇಲ್ಲಿ ಒಂದು ಸ್ವಲ್ಪ ನೋವಿದೆ, ಈ ಮಂಡಿ ನೋವು ಸ್ವಲ್ಪ. ಈ ಸಯಾಟಿಕ ಪೇನ್ ಇದ್ದಾಗ ನಾನು ಬ್ಯಾಲೆನ್ಸ್ ಮಾಡಿ ನಡೆಯೋದಕ್ಕೆ ಈ ಕಾಲ್ ಜಾಸ್ತಿ ಪೋಸ್ ಮಾಡಿದ, ಆವಾಗ ಈ ಕೈಯೂರಿ ಮಾಡ್ತಿದ್ರಾ? ಕೈ ಉರಿ ಅಲ್ಲ, ಜಸ್ಟ್ ಹಿಂಗೆ ನಡೆಯುವಾಗನೇ ಜಾಸ್ತಿ ಇದು ಮಾಡ್ತಾ ಇದ್ದೆ, ಕುಣ್ತಾ ಇದ್ದೆ. ಅವಾಗ ಈ ಮಂಡಿಗೆ ಬ್ಯಾಲೆನ್ಸ್ ಜಾಸ್ತಿ, ವೆಯ್ಟ್, ಬಾಡಿ ವೆಯ್ಟ್ ಎಲ್ಲ ಈ ಮಂಡಿಗೆ ಬೀಳ್ತಿತ್ತು. ಅದರಿಂದ ಈ ನೋವು ಮಾತ್ರ ಇನ್ನೋರಿಗೆ ಕಮ್ಮಿ ಆಗಿದೆ. ಅಂದ್ರೆ ಪೈನ್ ನಿಮ್ಗೆ ಎಷ್ಟು ವರ್ಷ, ಅಂದ್ರೆ ಎಷ್ಟು ತಿಂಗಳಾಯ್ತು ಸರ್? 6 ತಿಂಗಳಾಯ್ತು ಬಂದು. ಅದ್ರ ಸ್ಟಾರ್ಟಿಂಗ್ ಅಲ್ಲಿ ಹೆಂಗಿತ್ತು ಸರ್ ಅದು? ಆಮೇಲೆ ಯಾವ ತರ ಜಾಸ್ತಿ ಆಗ್ತಾ ಹೋಯ್ತು? ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಸೇಮ್ ಏನೋ ಬ್ಯಾಕ್ ಪೈನ್ ಬಂದಂಗೆ ಬರುತ್ತೆ ಅದು ಸ್ಟಾರ್ಟಿಂಗ್. ಬಟ್ ನಾನು ಅನ್ಕೊಂಡೆ ಸೇಮ್ 2020 ಬಂದಾಗಲೇ ಇದು HLA-B27 ಲೈಫ್ ಲಾಂಗ್ ಇರ್ತದೆ ಅಂತ ಎಲ್ಲ ಹೇಳ್ತಾರಲ್ಲ. ಡಯಾಗ್ನೋಸ್ ಆಗಿತ್ತು ನಿಮ್ಗೆ HLA-B27 ಪಾಸಿಟಿವ್ ಅಂತ? 2020 ನಾವು 2020 ಡಾಕ್ಟರ್ ಫೈಂಡ್ ಔಟ್ ಮಾಡಿದ್ರು. ಸೊ ಅವರೇ ಹೇಳಿದ್ರು, ಇದು ಲೈಫ್ ಲಾಂಗ್ ಹಿಂಗೆ ಇರ್ತದೆ ಸರ್, ಇದು ಇಂಜೆಕ್ಷನ್ ಬಂದಾಗ ಇಂಜೆಕ್ಷನ್ ಮಾಡ್ಬೇಕು, ಇಲ್ಲ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್, ಮತ್ತೆ ಇನ್ನೊಂದು ಟ್ಯಾಬ್ಲೆಟ್ ಕೊಟ್ಟಿದ್ರು ಜಾಸ್ ಅಂತ ಹೇಳಿ, ಆ ಟ್ಯಾಬ್ಲೆಟ್ ಇದನ್ನೇ ನೀವು ಕಂಟಿನ್ಯೂ ಮಾಡ್ಬೇಕು. ಜಾಸ್ತಿ ಪೇನ್ ಇದ್ದಾಗ ಇಂಜೆಕ್ಷನ್ ತಗೋಬೇಕು ಅಂತ ಹೇಳಿದ್ರು. ಸೊ ಇಂಜೆಕ್ಷನ್ ಕೂಡ ನನಗೆ ಈ ಸರಿ ಏನೂ ವರ್ಕ್ ಆಗಿಲ್ಲ. 5 ಇಂಜೆಕ್ಷನ್ ಮಾಡಿದೀನಿ, 15 ಡೇಸ್ ಒಂದು ಇಂಜೆಕ್ಷನ್. ಕಾಸ್ಟ್ ಎಷ್ಟು ಇಂಜೆಕ್ಷನ್ ಕಾಸ್ಟ್ ಸರ್? ಆಕ್ಚುಲಿ ಅದು MRP ಇರೋದು more than 25,000. ಓಕೆ. ಸೊ ನನಗೆ 7,000 ರೂಪಾಯಿ ಸಿಗ್ತಾ ಇತ್ತು. ಅದನ್ನು 7 ಇಂಜೆಕ್ಷನ್ ತಗೊಂಡಿದ್ರಾ? 5 ಇಂಜೆಕ್ಷನ್ ತಗೊಂಡಿದ್ರಾ? ಓಕೆ, ಏನು ಕಮ್ಮಿ ಆಗಿಲ್ಲ. ಓಕೆ. ಸೊ ಇವಾಗ ಇಲ್ಲಿ ಬಂದ ಮೇಲೆ ಫಸ್ಟ್ ವಿಸಿಟ್ಗೆ ಪರವಾಗಿಲ್ಲ, ಚೆನ್ನಾಗಿ ಕ್ಲಿಯರ್ ಆಯ್ತು. ಸೆಕೆಂಡ್ ವಿಸಿಟ್ ಅಲ್ಲಿ ಸೂಪರ್ ಆಗಿ ಕ್ಲಿಯರ್ ಆಯ್ತು. ಸೊ ನಿಮ್ಗೆ ಈ ಕಾಯಿಲೆ ಸಿವಿರಿಟಿ ಹೆಂಗಿತ್ತು ಸರ್? ಸರ್ ಅದು ಹೇಳಕ್ಕಾಗಲ್ಲ ಸರ್, ಅನುಭವಿಸ್ರೆ ಬೇಡ, ಇತ್ತ ಜೀವನ ಈ ದುಶ್ಮನ್ಗೂ ಬರಬಾರ್ದು ಅಂತ ಅಂತೀವಿ. ಅಷ್ಟೊಂದು ನೋವು,
ಸತ್ತೋಗಷ್ಟು ನೋವು ಅದು. ಅಂದ್ರೆ ಅದು ಎಲ್ಲನ ಕೈ ಕುಯ್ಕೊಂಡ್ರು ಇಲ್ಲ ಏಟು ಇದ್ರು ಬರುತ್ತಲ್ಲ ಆ ನೋವು ತಡ್ಕೋಬಹುದು. ಈ ನೋವು ತಡ್ಕೊಳಕ್ ಆಗಲ್ಲ, ಅಷ್ಟೊಂದು ನೋವು. ಡೆಲಿವರಿ ಪೇನ್ಗಿನ ಕಷ್ಟ ಇರುತ್ತಿದ್ದು, ಪ್ರಾಣ ಹೋಗಿ ಬಂದ್ಬಿಡೋದು. ನೈಟ್ ಅಲ್ಲಂತೂ ನಿಜವಲ್ಲೂ ಆಗೋದೇ ಇಲ್ಲ. ಎಷ್ಟ್ ಸರಿ ನನಗೆ ಹೇಳೋದಂದ್ರೆ ಅವ್ರು ಎದ್ದು ರಾತ್ರಿ ಎಲ್ಲ ಆಯಿಲ್ ಮಸಾಜ್ ಅದು ಇದು ಆಯುರ್ವೇದಿಕ್ ಮೆಡಿಸಿನ್ ಎಲ್ಲ ತಂದು ಇಟ್ಕೊಂಡು ಬಾಟ್ಲ್ಗೆಲ್ಲ ಆಯಿಲ್ ಮಧ್ಯರಾತ್ರಿ ಎಲ್ಲ ಎದ್ದು ಮೈಗೆಲ್ಲ ಹೋಗೋರು, ಅಷ್ಟು ಇದು ಮಾಡೋದು. ಬಟ್ ಇವಾಗ ಆಯಿಲ್ ಅಲ್ಲ ಅದೆಲ್ಲ ಏನು ಆಯುರ್ವೇದಿಕ್ ಆಯಿಲ್ಗಳೆಲ್ಲ ಏನು ಯೂಸ್ ಮಾಡ್ತಾರೆ, ಇಲ್ಲದ ಮೆಡಿಸಿನ್ ಕಂಟಿನ್ಯೂ ಮಾಡ್ತಾ ಇದೆ. ಓಕೆ, ಅಂದ್ರೆ ಅದೆಲ್ಲ ಏನು ಉಜ್ಜಿದ್ರು ಕೂಡ ಕಡಿಮೆ ಆಗ್ತಿರ್ಲಿಲ್ಲ. ಇಲ್ಲ, ಪೇನ್ ಕಿಲ್ಲರ್ ತಗೊಂಡ ಕಡಿಮೆ ಆಗ್ತಿತ್ತಾ? ಪೇನ್ ಕಿಲ್ಲರ್ ತಗೊಂಡ್ರಾಗ ಅವತ್ತು ಮಾತ್ರ ಕಮ್ಮಿ ಆಗೋದು. ಅದೇ ಇವಾಗ ಪ್ರತಿದಿನ ನೈಟ್ ಪೇನ್ ಕಿಲ್ಲರ್ ತಗೊಂಡು ಮಲ್ಕೊಂತ ಇದ್ರ ಅವಾಗ? ಇಲ್ಲ, ಹಂಗೇನಿಲ್ಲ. ನನ್ ಯಾವಾಗ ನೋವು ಜಾಸ್ತಿ ಆಗುತ್ತೋ ಅವಾಗ ಮಾತ್ರ. ಯಾಕಂದ್ರೆ ಪೇನ್ ಕಿಲ್ಲರ್ ಎಫೆಕ್ಟ್ ಬರುತ್ತೆ ಕಿಡ್ನಿ ಅನ್ನೋದು ಗೊತ್ತು ನನಗೆ. ಸೊ ಅದರಿಂದ ನಾನು ಅವಾಯ್ಡ್ ಮಾಡ್ತಾ ಇದ್ರಿ, ಬಟ್ ಆಲ್ಮೋಸ್ಟ್ ಸಫರ್ ಆಗ್ತಾ ಇತ್ತು. ಹೌದು, ನಾನು ಪೇನ್ ಸಫರ್ ಆದ್ರೂ ಪರವಾಗಿಲ್ಲ, ನಾನು ತಡ್ಕೊಂತೀನಿ. ಬಟ್ ಪೇನ್ ಕಿಲ್ಲರ್ ತಿಂದು ಕಿಡ್ನಿ ಹಾಳು ಮಾಡೋದು ಬೇಡ ಅಂತ ನಾನು ತಿಂದಿಲ್ಲ. ಕರೆಕ್ಟ್. ಸಮ್ ಟೈಮ್ ಆಗಿಲ್ಲ ಅನ್ನೋ ಮೂಮೆಂಟ್ ಅಲ್ಲಿ ತಿಂತಾ ಇದ್ದೆ. ಸಮ್ ಟೈಮ್ ನನ್ನ ಕೈಯಲ್ಲಿ ಆಗಲ್ಲ. ಅಪ್ ಟು ಒಂದು 24 hours ವರೆಗೂ ಪೇನ್ ಫ್ರೀ. ಪೇನ್ ಫ್ರೀ ಒಂದು 24 ರಾತ್ರಿ ಹಾಕೊಂಡ್ರೆ ಮಾರನೇ ದಿವಸವರೆಗೂ ಚೆನ್ನಾಗಿರ್ತದೆ, ಮತ್ತೆ ನೋವು ಸ್ಟಾರ್ಟ್. ಅದರಿಂದ ಪೇನ್ ಕಿಲ್ಲರ್ ಕೂಡ ಜಾಸ್ತಿ ಅವಾಯ್ಡ್ ಮಾಡೋದನ್ನ ಮಾಡಿದ್ದೆ. ನಿಮ್ಗೆ ನಮ್ಮ ಹಾಸ್ಪಿಟಲ್ ಬಗ್ಗೆ ಹೆಂಗ್ ಗೊತ್ತಾಯ್ತು ಸರ್? ಸರ್ ಆಕ್ಚುಲಿ ನಾನು ಹಿಂಗೆ ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲೆಲ್ಲ ಟ್ರೀಟ್ಮೆಂಟ್ ಬಗ್ಗೆ ನೋಡ್ತಾ ಫೇಸ್ಬುಕ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡಿದೆ ನಿಮ್ಮ ಹಾಸ್ಪಿಟಲ್. ಸೊ ಅದರಿಂದ HLA ಟ್ರೀಟ್ಮೆಂಟ್ ಮಾಡ್ತಾ ಇರ್ತಾರೆ ಗೊತ್ತಾಯ್ತಾ ನಿಮ್ಗೆ? ಇಲ್ಲ, ಜಸ್ಟ್ ಬಂದು ಕೇಳೋಣ ಅಂತ ಬಂದು ಕೇಳಿದ್ದು. ಫೋನ್ ಮಾಡಿ ಕೇಳಿರೋದಕ್ಕೆ ರಿಸೆಪ್ಷನ್ ಅಲ್ಲಿ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು ಮಾಡ್ತಾರೆ ಬನ್ನಿ ಸರ್, ನಾನು ಕೇಳ್ಬಿಟ್ಟು ಹೇಳ್ತೀನಿ ಸರ್. ಅವ್ರು ನಿಮ್ಮ ಹತ್ರ ಕನ್ಸಲ್ಟ್ ಮಾಡಿದ್ರೆ ಏನೋ ಗೊತ್ತಿಲ್ಲ, ಬಟ್ ಅವ್ರು ಹೇಳಿದ್ರು ಟ್ರೀಟ್ಮೆಂಟ್ ಮಾಡ್ತಾರೆ ಸರ್ ಬನ್ನಿ ಅಂದ್ರು. ಸೊ ಬಂದ್ವಿ. ಫಸ್ಟ್ ವಿಸಿಟ್ಗೆ ಎಷ್ಟು ಕಡಿಮೆ ಆಯ್ತು ನಿಮ್ಗೆ? ಫಸ್ಟ್ ವಿಸಿಟ್ಗೆ ಆಲ್ಮೋಸ್ಟ್ ಒಂದು 50 ಅಷ್ಟು ಕಮ್ಮಿ ಆಯ್ತು. 50-60 ಒಂದೇ ವಿಸಿಟ್ಗೆ. ಸೊಂಟೆ ನೋವು ಇಲ್ವೇ ಇಲ್ಲ, ಇನ್ನವರೆಗೂ ಇಲ್ಲ. ನನಗೆ ಬಾಡಿ ಪೇನ್ಗಣ ಈ ಸೊಂಟೆ ನೋವು ಪ್ರತಿದಿನ ಯಾವಾಗ್ಲೂ ಇರ್ತಾ ಇತ್ತು, 24/7. ಅಟ್ಲೀಸ್ಟ್ ಬಾಡಿ ಪೇನ್ ಆದ್ರೂ ಸ್ವಲ್ಪ ಕೆಲಸ ಮಾಡಿದ್ರೆ ಅದು ಇದು ಮಾಡಿದ್ರೆ ಸ್ವಲ್ಪ ನೋವು ಕಮ್ಮಿ ಆಗೋದು. ಬಟ್ ಈ ಸೈಟಿಗೆ ಪೇನ್ ಬರೋದು 24/7 ಕಮ್ಮಿನೇ ಆಗಲ್ಲ. ಯಾವ ಕಡೆ ಖಾಲಿ ಬರ್ತಿತ್ತು? ಈ ಕಡೆ ಲೆಫ್ಟ್ ಸೈಡ್. ರೈಟ್ ಗಿಲ್ಲ? ಲೆಫ್ಟ್ ಸೈಡ್. ಎಷ್ಟು ದೂರ ನಡೀತಾ ಇದ್ರಿ ಅವಾಗ? ಸರ್ ನಡೆಯೋದಂದ್ರೆ ನಾನು ಆ ಟೈಮಲ್ಲಿ ಜಾಸ್ತಿ ನಡೀತಾ ಇಲ್ಲ. ಇಲ್ಲಿಂದ ಬೈಕ್ ಕೆಲ್ಸಕ್ಕೆ ಹೋಗೋದು, ಬೈಕಲ್ಲಿ ಹೋಗ್ತಾ ಇದ್ದೆ. ಬೈಕ್ ಬಿಟ್ಟು ಕೆಲ್ಸಕ್ಕೆ ಇಳಿಯೋದು, ಗಾಡಿ ಎತ್ತಿ ಗಾಡಿ ಒಳಗಡೆ ಕೂತ್ಕೊಂಡ್ರೆ ಡ್ರೈವಿಂಗ್ ಅಲ್ವಾ, ಅಲ್ಲಿ ಗಾಡಿ ಒಳಗಡೆ ಕೂತ್ಕೊಂಡ್ರೆ ಡ್ಯೂಟಿ ಮುಗಿಯೋವರೆಗೂ ಗಾಡಿ ಬಿಟ್ಟು ಇಳಿತಾ ಇರಲಿಲ್ಲ. ಎಡಗಡೆ ಕಾಲ್ ಕ್ಲಚ್ ಹೊಡೆಯೋದ್ರಿಂದ ಈ ಪೇನ್ ಬರ್ತೈತೆ ಅಂತ ಅನಿಸ್ತಾ ಇತ್ತಾ? ಇಲ್ಲ ಸರ್, ಹಂಗೇನು ಅನಿಸಲ್ಲ. ಕರೆಕ್ಟ್. ಅದಕ್ಕೆ ಸಂಬಂಧ ಇಲ್ಲ. ಅದಕ್ಕೆ ನಾನು ಅದೇ ಇವಾಗ ಕೂಡ ಮಂಡಿ ನೋವಿದೆ. ಗಾಡಿಯಲ್ಲಿ ಕೂತ್ಕೊಂಡು ಗಾಡಿ ಓಡಿಸ್ರೆ ಈ ಮಂಡಿ ನೋವು ಏನು ನನ್ಗೆ ಕಾಣೋದೇ ಇಲ್ಲ. ಯಾವಾಗ ನಾನು ಫುಲ್ ಕೆಳಗಡೆ ಕೂತು ಎದ್ದೊಳ್ತೀನೋ ಆವಾಗ ಬರೋದು, ಸ್ಟೆಪ್ ಹತ್ತದಾಗ ಬರೋದು. ಮತ್ತೆ ಬೇರೆ ಟೈಮಲ್ಲಿ ಈ ನೋವು ಏನು ಜಾಸ್ತಿ ಕಾಣಲ್ಲ. ಈ ಬೆರಳು ಕೂಡ ಅಷ್ಟೇ, ಈಗ ಸ್ಟೇರಿಂಗ್ ಹೋಲ್ಡ್ ಮಾಡುವಾಗ ಇಷ್ಟಿಗೆ ಹೋಲ್ಡ್ ಮಾಡ್ತೀನಿ, ಫುಲ್ ಫೋಲ್ಡ್ ಆಗಲ್ಲ ಅಷ್ಟೇ. ಓಕೆ. ಸೊ ನೋಡೋಣ ಸರ್, ಇವತ್ತು ಇಂಜೆಕ್ಷನ್ ಹಾಕ್ತೀನಿ ಅದಕ್ಕೆ, ಆ ಬೆರಳು ಸುತ್ತ ಓಝೋನ್ ನೋಡೋಣ ಅದು ಎಷ್ಟು ಇಂಪ್ರೂವ್ಮೆಂಟ್ ಆಗುತ್ತೆ ನೋಡೋಣ. ನಿಮಗೆ ಇದು ಈ ಕಾಯಿಲೆ 2020ನಲ್ಲಿ ಕಾಣಿಸ್ಕೊಂಡಾಗ ಇದು ಲೈಫ್ ಟೈಮ್ ಇರುತ್ತೆ ಅಂತ ಅನ್ನುವಾಗ ನಿಮ್ಮ ಒಳಗಡೆ ಹೆಂಗ್ ಅನಿಸ್ತಾ ಸರ್? ಸರ್ ಆಕ್ಚುಲಿ ನನಗೆ ಅವಾಗ ಅವ್ರು ಹೇಳಿದಾಗ ಅಷ್ಟೊಂದು ನನ್ಗೇನು ಅದ್ರ ಬಗ್ಗೆ ಫೀಲ್ ಆಗಿಲ್ಲ. ಬಟ್ ಆಮೇಲೆ ಬಂದು ನನಗೆ ಯೂಟ್ಯೂಬ್ ಅಲ್ಲ ಅದು ನೋವು ಕಾಯಿಲೆ ಅಂದ್ರೆ ಏನು, ನನಗೆ ಆ ಕಾಯಿಲೆ ಬಗ್ಗೆ ಐಡಿಯಾನೇ ಇಲ್ಲ. ಡಾಕ್ಟರ್ ಹೇಳಿದ್ರು ಏನೋ ತಲೆಯಲ್ಲಿ ನಾರ್ಮಲ್ ಫೀವರ್ ಬಂದಾಗ, ಏಟೆಕ್ ಬಂದಾಗ ಏನ್ ಹೇಳ್ತಾರೆ ಆ ತರ ಅನ್ಕೊಂಡು ನಾನು ಬಂದೆ. ಮತ್ತೆ HLA-B27 ಕಾಯಿಲೆ ಏನಕ್ಕೆ ಬರುತ್ತೆ ಗೊತ್ತಾ ಸರ್ ನಿಮ್ಗೆ? ಇದು ಒಂಥರ ಆಟೋಇಮ್ಯೂನ್ ಕಂಡೀಷನ್. ಇದು ಆಟೋಇಮ್ಯೂನ್ ಕಂಡೀಷನ್ ಅಂದ್ರೆ ನಿಮ್ಮ ದೇಹದಲ್ಲಿ ಇರ್ತಕ್ಕಂಥ ಇಮ್ಯುನಿಟಿ ನಿಮ್ಮ ಬಾಡಿಗೆ ಆಪೋಸಿಟ್ ಹೋಗುತ್ತೆ. ಎಸ್ಪೆಷಲಿ ಡಿಸ್ಕ್ನ ಡಿಜನರೇಷನ್ ಮಾಡೋಕ್ಕೆ ತುಂಬ ಹಾಳು ಮಾಡುತ್ತೆ ಡಿಸ್ಕ್ನ. ಅದರಿಂದ ಬಂದಿರತಕ್ಕಂಥ ಕಾಯಿಲೆ. ಸೊ ಇದಕ್ಕೆ ಮುಖ್ಯವಾಗಿ ಕಾರಣ ಬಂದು ಎಷ್ಟೊಂದು ಅನ್ವಾಂಟೆಡ್ ಫುಡ್ಗಳಿದಾವೆ. ಅದರಲ್ಲಿ ನಮ್ಮ ಕಾಮನ್ ಆಗಿರ್ತಕ್ಕಂಥ ಈ ಒಂದು 10 ಫುಡ್, ಈ ಟೀ, ಕಾಫಿ ಅವೆಲ್ಲ ಎಲ್ಲ ಅವಾಯ್ಡ್ ಮಾಡಿ. ಸೊ ಮುಂಚೆ ತಗೊಂತಾ ಇದ್ರ? ಫಸ್ಟ್ ಅದೆಲ್ಲ ಕುಡಿತಾ ಇದ್ದೆ. ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಟಯರ್ಡ್ ಆದಾಗ ಫ್ರೆಂಡ್ಸ್ ಕರೆದಾಗ ಹೋಗಿ ಕುಡಿಲೇಬೇಕು, ಹೋಗಿ ಕುಡಿತಾ ಇದ್ದೆ. ಇವಾಗ ಫಸ್ಟ್ ವಿಸಿಟ್ ಅಲ್ಲಿ ಏನೇನು ಅವರು ವಿಸಿಟಿಂಗ್ ಕಾರ್ಡ್ ಕೊಟ್ಟು ಅವಾಯ್ಡ್ ಮಾಡಕ್ ಹೇಳಿದ್ರು ಅಷ್ಟನ್ನು ಅವಾಯ್ಡ್ ಮಾಡಿದೆ. ಪೂರಿ, ಕಾಫಿ ಮುಂಚೆ ಎಲ್ಲ ಇತ್ತ? ಎಲ್ಲ ಆಲ್ಮೋಸ್ಟ್ ಮನೇಲಿ ಡೈಲಿ ಕಾಫಿ ಟೀ ಮಾಡ್ತಾ ಇದ್ರು. ಕಾಫಿ ಅಂದ್ರೆ ತುಂಬಾ ಇಷ್ಟ ನನಗೆ. ಕಾಫಿ ಡೈಲಿ ಕುಡಿತಾ ಇದ್ದೆ. ನಿನಗೆ ಎಷ್ಟು ಸಾರಿ ಕುಡಿತಾ ಇದ್ರಿ ಕಾಫಿ? ಬೆಳಗ್ಗೆ, ಸಾಯಂಕಾಲ. ಬಟ್ ಹೊರಗಡೆ ತಕ್ಷಣ ಆಲೋಟಿಗೆ ಫಸ್ಟ್ ಕಾಫಿ ಹೋಗ್ತಿದ್ದ? ಕಾಫಿ, ಒಂದು ಲೋಟ ನೀರು, ಕಾಫಿ ಎದ್ದಿದ ತಕ್ಷಣ ಬಿಸಿ ನೀರು ಕುಡಿಯೋದು, ಮತ್ತೆ ಕಾಫಿ ಕುಡಿಯೋದು. ಹಂಗಿದ್ದೆ. ಇವಾಗ ಏನಿಲ್ಲ, ಬರೀ ಬಿಸಿ ನೀರು, ಗೊಬ್ಬರ ಎಣ್ಣೆ, ಜ್ಯೂಸ್ಗಳು ಅಷ್ಟೇ. ಕರೆಕ್ಟ್ ಸರ್. ಮೇನ್ಲಿ ಅದು ನಿಮಗೆ ಡ್ಯಾಮೇಜ್ ಮಾಡ್ತಾ ಇತ್ತು. ನಿಮ್ಮ ಕರಳು ಡ್ಯಾಮೇಜ್ ಆಗ್ತಾ ಇತ್ತು. ಕರಳಿಂದ ಇಮ್ಯುನಿಟಿ ಡಿಸ್ಟರ್ಬ್ ಆಗಿಬಿಟ್ಟು ಇಮ್ಯುನಿಟಿ ಡಿಸ್ಟರ್ಬ್ ಆಗಿರ್ತಕ್ಕಂಥ ಇಮ್ಯುನಿಟಿ ಹೋಗಿ ಡಿಸ್ಕ್ನ ಡ್ಯಾಮೇಜ್ ಮಾಡ್ತಾ ಇತ್ತು. ಸೊ ಹಂಗಾಗಿ ಇದನ್ನ ಈ ಒಂದು ರೂಟ್ ಕಾಸ್ನ ಅನಾಲಿಸಿಸ್
ಕರೆಕ್ಟಾಗಿ ಆಗಿದ್ರೆ ಇದನ್ನ ನಾವು ಸರಿ ಮಾಡ್ಕೊಳಕ್ಕೆ ಸಾಧ್ಯ ಇದೆ ಒಂದು ಲೆವೆಲ್. ಯಾಕಂದ್ರೆ ನಮ್ಮ HLA-B27 ಕೇಸಸ್ ಎಷ್ಟು ಜನ ಬರ್ತಾರೆ, 80% ಸರಿ ಆಯಿತು, 90% ಸರಿ ಆಯಿತು, 100% ಸರಿ ಆಯಿತು. ಕೆಲವರು ಅಲ್ಲೇ ಒಂದು ವರ್ಷ ಟ್ರೀಟ್ಮೆಂಟ್ ಮಾತ್ರನೇ ತಗೊಂತಿಲ್ಲ, ಅವರು ಬೆಸ್ಟ್ ಡಯಟಲ್ಲಿ ಇದ್ದಾರೆ ಬಟ್ ಮಾತ್ರ ತಗೊಳ್ತಿಲ್ಲ. ಈ ಥರ ಕೇಸಸ್ ತುಂಬ ಇದೆ. ನಿಮಗೆ ಎಷ್ಟನೇ ವಿಸಿಟ್ ಇದು? 3ನೇ ವಿಸಿಟಾ ಸರ್? ಆಕ್ಚುಲಿ ದಿಸ್ ಇಸ್ 5ನೇ ವಿಸಿಟ್. ನಾನು ಸಿಕ್ಕಿರೋದು 2ನೇ. ನೀವು ಸಿಕ್ಕಿರೋದು 2ನೇ ಸರಿ. ಇದು 2ನೇ ಸರಿ ಅಲ್ವಾ? ಫಸ್ಟ್ ಟೈಮ್ ಆ ರೂಮಲ್ಲಿ ಇದು 2ನೇ ಸರಿ. ಸೊ ಇಷ್ಟೊತ್ತಿಗೆ ಆಲ್ಮೋಸ್ಟ್ ನಿಮ್ಗೆ 80% ಕಡಿಮೆ ಇದೆ ಅಂದ್ರೆ ಇನ್ನು 20% ಇದೆ. ಅದು ಕಮ್ಮಿ ಆದ್ಮೇಲೆ ಮಾತ್ರೆಗಳು ಕಂಪ್ಲೀಟಾಗಿ ಡೌನ್ ಮಾಡ್ತೀನಿ. ಲಾಸ್ಟ್ ವಿಸಿಟ್ ಕೂಡ ಕಮ್ಮಿ ಮಾಡಿದಾರೆ ಮಾತ್ರ ಕಮ್ಮಿ ಮಾಡಿದ್ದೀನಿ, ಬಟ್ ಇನ್ನೂ ಕಮ್ಮಿ ಮಾಡ್ತೀನಿ. ಇನ್ನು ಅಂದ್ರೆ ಅದು ಇನ್ನೂ ಸ್ವಲ್ಪ ನನಗೆ ಕಂಪ್ಲೀಟ್ ಈ ಮಂಡಿದು ಇದೆಲ್ಲ ಸ್ವಲ್ಪ ಇನ್ನೂ ಸ್ವಲ್ಪ ಇದಾಗ್ಬಿಟ್ಟು ಕೀಲೇಷನ್ ಥೆರಪಿ ಮತ್ತೆ ಓಝೋನ್ ಅದೆಲ್ಲ ಇನ್ನೂ ಸ್ವಲ್ಪ ಹೋಗ್ಲಿ ಬಾಡಿಗೆ. ಹೋಗಿ ಇನ್ನೊಂದು 10-15 ಡೋಸ್ ಎಲ್ಲ ಮುಗಿದ್ಮೇಲೆ ಕಂಪ್ಲೀಟ್ ಡಿಜನರೇಷನ್ ಎಲ್ಲ ಸ್ಟಾಪ್ ಆದ್ಮೇಲೆ ಆ ಫುಡ್ಡನ್ನ ನೀವೆಲ್ಲ ಅವಾಯ್ಡ್ ಮಾಡಿದ್ರೆ, ಬಟ್ ಅದು ಮಾಡಿರ್ತಕ್ಕಂಥ ಡ್ಯಾಮೇಜ್ ಇನ್ನೂ ಇದೆ ಬಾಡಿಲಿ. ಆ ಡ್ಯಾಮೇಜ್ನ ನಾವು ಕಮ್ಮಿ ಮಾಡಿಕೊಂಡು ಸ್ಟಾಪ್ ಮಾಡಿದ್ಮೇಲೆ ಅವಾಗ ನಾನು ರಿವೋಕ್ ಐ ವಿಲ್ ಸ್ಟಾಪ್ ಆಲ್ ಮೆಡಿಸಿನ್ಸ್ ಎಲ್ಲ ಸ್ಟಾಪ್ ಮಾಡ್ತಾ ಬರ್ತೀನಿ. ಇವಾಗ ಟ್ರಾವೆಲ್ ಮಾಡಿದ್ರೆ ನನಗೆ ಈ ನೋವು ಬರ್ತಾ ಇದೆ. ಅದೇ ತಲೆ ಕೆಡಿಸ್ಕೊಬೇಡಿ, ಜಾಸ್ತಿ ಹಿಂಗೆ ಕೂತ್ಕೊಂಡಿರಬಾರ್ದು ನಾನು. ಇಲ್ಲ ಹಾಗೇನಿಲ್ಲ. ಅದೇ ಇನ್ನೊಂದು ಸ್ವಲ್ಪ ಟ್ರೀಟ್ಮೆಂಟ್ ಹೋಗ್ಲಿ. ಈಗ ಟ್ರೀಟ್ಮೆಂಟ್ ಹೋಗಿರೋದು ಓನ್ಲಿ 30% ಅಷ್ಟೇ ಟ್ರೀಟ್ಮೆಂಟ್ ಹೋಗಿ 4 ಹೋಗಿದೆ ಅಷ್ಟೇ ಟ್ರಿಪ್. ಫಸ್ಟ್ 1 ಮಂತ್ ಕೌಂಟ್ ಇಲ್ಲ, ಅದು ಓನ್ಲಿ ವಿಟಮಿನ್ ಸಿ ಕೊಟ್ಟಿರ್ತೀನಿ, ಅದನ್ನ 4 ಹೋಯ್ತು. ಕಂಪ್ಲೀಟ್ ಮುಗಿಲಿದು. ಮತ್ತೆ ಇನ್ನೊಂದು ಸ್ವಲ್ಪ ಇದು ಕೊಡ್ಲಿ. ಆಮೇಲೆ ಇನ್ನೂ ಇದು ಸ್ಪಿನೋಮೆಗಾಲಿ ಅದೆಲ್ಲ ಇದೆ, ಸ್ವಲ್ಪ ವಿಸರಲ್ ಫ್ಯಾಟ್ ಡೆಪಾಸಿಷನ್ ಎಲ್ಲ ಇದೆ, ಅದೆಲ್ಲ ಕಮ್ಮಿ ಆಗಲಿ, ಕರ್ಡ್ ಇನ್ನೂ ಇಂಪ್ರೂವ್ಮೆಂಟ್ ಆಗಲಿ, ಕಂಪ್ಲೀಟಾಗೆ ನಾರ್ಮಲಿಗೆ ಬರಲಿ. ನಾರ್ಮಲಿಗೆ ಬಂದಮೇಲೆ ಆಮೇಲೆ ಸ್ವಲ್ಪ ಎಕ್ಸಸೈಸಸ್ ಸ್ಟ್ರೆಚಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸ್ಟ್ರೆಚಿಂಗ್ ಅಂದರೆ ಮೇನ್ಲಿ ಸೂರ್ಯ ನಮಸ್ಕಾರ ಮಾಡಿ. 6 ಸೂರ್ಯ ನಮಸ್ಕಾರ ಆಗಿಲ್ಲ ಸರ್? ಇಲ್ಲ, ನೀವು ಟ್ರೈ ಮಾಡ್ತಾ ಹೋಗಿ, ಬರುತ್ತದು. ಇವಾಗ 12 ಆಸನದಲ್ಲಿ 12 ಬಂದಿಲ್ಲ ಅಂದ್ರೆ 6 ಆದ್ರೂ ಮಾಡಿ. ಎಷ್ಟೆಷ್ಟು ಬರುತ್ತೆ ಅಷ್ಟು ಮಾಡ್ತಾ ಹೋಗಿ, ಅರ್ಧ ಮಾಡಿ ತೊಂದರೆ ಇಲ್ಲ, ಬಟ್ ಮೂವ್ಮೆಂಟ್ ಬರಲಿ, ಕಂಪ್ಲೀಟಾಗಿ ಮೂವ್ಮೆಂಟ್ ಬರಲಿ. ಫುಲ್ ರೇಂಜ್ ಬಂದಿಲ್ಲ ಅಂದ್ರೆ ಪರವಾಗಿಲ್ಲ, ಎಷ್ಟರ್ಥ ಅಷ್ಟು ಅದು ಮಾಡ್ಕೊಂಬಿಟ್ಟು ನೋಡ್ಕೊಂಬಿಟ್ಟು ಇದನ್ನ ಮಾಡೋಣ. ಚೆನ್ನಾಗ್ತಿರ, ಧೈರ್ಯವಾಗಿರಿ. ಇನ್ನೂ ಟ್ರೀಟ್ಮೆಂಟ್ ನನ್ಗನ್ಸಿದ ಪ್ರಕಾರ ನಿಮ್ಗೆ ಹೋಗಿರೋದು ಇನ್ನು 4ನೇ ವಿಸಿಟ್, ಇದು 5ನೇ ವಿಸಿಟ್. ಅದು 4 ವಿಸಿಟಲ್ಲಿ ಹೋಗಿರೋ ಟ್ರೀಟ್ಮೆಂಟ್ ಓನ್ಲಿ 50% ಮಾತ್ರ. ಅದಕ್ಕೆ 80% ರಿಸಲ್ಟ್ ನೋಡಿದೆ. ದಟ್ ಈಸ್ ಎಕ್ಸಲೆಂಟ್. ಕೆಲವು ಪೇಷಂಟ್ಗಳು 10 ವಿಸಿಟ್ ಆಗುತ್ತೆ, ಬಟ್ ರಿಸಲ್ಟ್ ಬಂದಿರುತ್ತೆ. ಕೆಲವು ಪೇಷಂಟ್ಸ್ಗೂ ಇನ್ನೊಂದು ಅವ್ರದ್ದೊಂದು 2-3 ವಿಡಿಯೋನ ಹಾಕಿನಿ HLA ಕೇಸಸ್ದು. ಹೌದು, ನಾನು ನೋಡಿದೆ ತಮಿಳ್ನಾಡು. ಇನ್ನೊಂದು ವಿಡಿಯೋ ಹಾಕ್ತೀನಿ HLA ಕೇಸು ನೋಡಿ. ಅದು ಚಿಕ್ಕ ಹುಡುಗ, ಇನ್ನು ಅವ್ನಿಗೆ 18 ವರ್ಷಕ್ಕೆ ಬಂದ್ಬಿಟ್ಟಿದೆ. ಆಕ್ಚುಲಿ ನನ್ನ ಮಗ ಕೂಡ ದೊಡ್ಡವನಿಗೆ ಸೇಮ್ ಪ್ರಾಬ್ಲಮ್. ಬೆಳಗ್ಗೆ ಎದ್ದಿದ ತಕ್ಷಣ ಹಿಂಗೆ ಮಾಡ್ತಾನೆ ಫಸ್ಟ್ ಕಾಫಿ ಟೀ ಎಲ್ಲ ಏನು ಸಾರಿಗೆ ಬಿಡಿಸಿದ್ರೋ ಅದನ್ನ ಮಗನಿಗೆ ಬಿಡಿಸ್ಬಿಡಿ ಇವಾಗಲೇ. ವೆರಿ ಇಂಪಾರ್ಟೆಂಟ್. ಅದೇನು 10 ಫುಡ್ ಇದಾವೋ ಅವಾಯ್ಡ್ ಮಾಡೋ ಒಂದು ಕಂಪ್ಲೀಟ್ ಸ್ಟಾಪ್ ಮಾಡ್ಕೊಳ್ಳಿ. ಸ್ಟಾಪ್ ಮಾಡಿದ್ಮೇಲೆ ಆಮೇಲೆ ಪೇಯ್ನ್ ಕಂಪ್ಲೀಟ್ ಬೆಟರ್ ಆಗ್ತಾ ಹೋಗುತ್ತೆ. ಆಮೇಲೆ ಒಂದ್ಸರಿ ಬ್ಲಡ್ ಟೆಸ್ಟ್ ಮಾಡಿಬಿಡಿ, ವಿಟಮಿನ್ಸ್ ಅವೆಲ್ಲ ಏನು ಬರ್ಕೊಡ್ತಾ ಒಂದ್ಸರಿ ಮಾಡಿಸ್ಕೊಂಡು ಅದೆಲ್ಲ ನಾರ್ಮಲ್ ಮಾಡ್ಕೊಳ್ಳಿ ಅಷ್ಟೇ. ವಿಟಮಿನ್ಸ್ ಕರೆಕ್ಟಾಗಿರ್ಬೇಕು ಬಾಡಿನಲ್ಲಿ. ಈ ಟಾಕ್ಸಿನ್ಸ್ ಹೊರಗಡೆಯಿಂದ ಒಳಗಡೆ ಹೋಗ್ಬಾರ್ದು. ಇಷ್ಟಿತ್ತು ಅಂತಂದರೆ ಕಾಯಿಲೆ ಪ್ರಿವೆಂಟ್ ಆಗಿಬಿಡುತ್ತೆ. ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದನ್ ಕ್ಯೂರ್ ಅಂತಾರಲ್ಲ, ಸೊ ಹಂಗೆ ಪ್ರಿವೆಂಟ್ ಮಾಡೋದು ಇಸ್ ಆಲ್ವೇಸ್ ಬೆಟರ್. ಇದು HLA-B27 ಜೆನೆಟಿಕಲಿ ಬರಲ್ಲ ಹಂಗಂತ ಹೇಳ್ತಾರೆ ಸರ್ ಬೇರೆ ಡಾಕ್ಟರ್. ಈಗ ಇರಿ, ನಿಮ್ ಕಿಚನ್ ಅಲ್ಲಿ ನೀವೇನ್ ಯೂಸ್ ಮಾಡ್ತಿದ್ರಿ ಇಲ್ಲಿ ಬರೋಕ್ಕಿಂತ ಮುಂಚೆ? ಮಾಮೂಲಿ ಎಲ್ಲ ಏನೇನು ಯೂಸ್ ಮಾಡ್ತಿದ್ರಿ ಹೇಳ್ರಿ ಕಾಮನ್ ಆಗಿ? ಗೋಧಿ, ಮೈದಾ ಅಲ್ಲ ಅದೆಲ್ಲ ಯೂಸ್ ಮಾಡ್ತಾ ಇದ್ರಿ ತಾನೆ? ಕಾಫಿ ತಗೊಂತಿದ್ರ, ಹಾಲು ತಗೊಂತ ಇದ್ರ, ಟೀ, ಕಾಫಿ, ಹಾಲು, ಗೋಧಿ, ಮೈದಾ ಮತ್ತೆ ರಿಫೈಂಡ್ ಆಯಿಲ್, ರಿಫೈಂಡ್ ಶುಗರ್ ಎಲ್ಲ ತಗೊಂತಿದ್ರ. ಈಗ ಇವರು ಅದೇ ಕಿಚನ್ ಅಲ್ಲಿ ಊಟ ಮಾಡ್ತಾರ? ನೀವು ಅಡುಗೆ ಮಾಡಿರ್ತೀರಿ. ಇವ್ರ ಮಗ ಅದೇ ಕಿಚನ್ ಅಲ್ಲೇ ಊಟ ಮಾಡ್ತಾರ? ಅವ್ರೇನಾದ್ರೂ ಈಗ ಮಿಲೆಟ್ ರೊಟ್ಟಿ ಅಥವಾ ಇದು ತಾಟಿ ಬೆಲ್ಲ ಅಥವಾ ಈ ಕೋಕೋನಟ್ ಆಯಿಲ್ ಅದೇನು ಯೂಸ್ ಮಾಡ್ತಾರ? ಸೇಮ್ ಕಿಚನ್ ಆಗಿರೋದ್ರಿಂದ ಸೇಮ್ ಫುಡ್ಡೇ ಸಿಗುತ್ತೆ. ಸೊ ಇದು ಎಪಿಜೆನೆಟಿಕ್ಸ್. ಅಂದರೆ ಅದೇ ಕಿಚನ್ಗೆ ಅವ್ರು ಎಕ್ಸ್ಪೋಸ್ ಆಗೋದ್ರಿಂದ ಅದೇ ಫುಡ್ ಅವ್ರ ಬಾಡಿ ಒಳಗೆ ಹೋಗೋದ್ರಿಂದ ಅದೇ ಥರ ಡ್ಯಾಮೇಜ್ ಆಗುತ್ತೆ. ಸೊ ನೀವು ಇದನ್ನ ಅವಾಯ್ಡ್ ಮಾಡ್ಕೊಂಡ್ರೆ ಅದನ್ನ ನೀವು ಪ್ರಿವೆಂಟ್ ಮಾಡ್ಬೋದು, ಕಂಪ್ಲೀಟಾಗಿ ಪ್ರಿವೆಂಟ್ ಮಾಡೋಕ್ಕೆ ಸಾಧ್ಯ ಇದೆ. ಅವ್ರಿಗೆ ಬರಲೇಬೇಕಂತ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು, ನಿಮ್ಮ ಮಗನಿಗೆ ನಾಳೆಯಿಂದ ನೀವನ್ನೆಲ್ಲ ಸ್ಟಾಪ್ ಮಾಡಿಸ್ಕೊಬೇಡಿ. ಕಂಪ್ಲೀಟ್ ಸ್ಟಾಪ್ ಮಾಡಿಬಿಟ್ರೆ ಅವಾಗ ದೇಹದಲ್ಲಿ ಆಗ್ತಕ್ಕಂಥ ಡಿಜನರೇಷನ್ ಸ್ಟಾಪ್ ಆಗುತ್ತೆ. ಅದು ಅವ್ರಿಗೆ ಬರ್ಬೇಕಂತಿಲ್ಲ. ಸೊ ನಮ್ಮ ಮಕ್ಕಳಿಗೆ ನಾವು ಏನು ಕೊಟ್ಟಿರೋ ಪರವಾಗಿಲ್ಲ, ಫಸ್ಟ್ ಅವ್ರಿಗೆ ಹೆಲ್ತಿ ಲೈಫ್ ಕೊಡಬೇಕು. ಹೆಲ್ತಿ ಲೈಫ್ ಅಂದರೆ ನಮ್ಗೆ ಗೊತ್ತಿರಲ್ಲ ಪಾಪ. ಈಗ ಚಪಾತಿ ಹೆಲ್ತಿ ಅಂತ ಹೇಳಿ ನಮ್ಗೆ ಹೇಳ್ಕೊಟ್ಟಿದ್ದಾರೆ, ಟಿವಿನಾಗ ಹೇಳಿದ್ದಾರೆ, ಮೀಡಿಯಾದಲ್ಲಿ ಹೇಳಿದ್ದಾರೆ, ಎಲ್ಲ ಕಡೆ ಹೇಳಿರೋದ್ರಿಂದ ಚಪಾತಿ ಹೆಲ್ತಿ ಅಂದರೆ ಚಪಾತಿ ಹೆಲ್ತಿ ಅಂದ್ಕೊಂಡೆ ಪಾಪ ನಾವು ಖರ್ಚಾದ್ರೂ ಬರೋದು ತಂದು ಕೊಡ್ತೀವಿ. ಅದೇ ಇವಾಗ ಸಿರಿಧಾನ್ಯ ಹೆಲ್ತಿ ಅಂತ ಹೇಳ್ಬಿಟ್ರೆ ಅವಾಗ ಸಿರಿಧಾನ್ಯ ತಂದು ಕೊಡೋಕೆ ಸ್ಟಾರ್ಟ್ ಮಾಡ್ತೀವಿ. ನಮಗೆ ಆಗಿರ್ತಕ್ಕಂಥ ಅದು ಇನ್ಫ್ಲುಯೆನ್ಸ್ ಹಂಗಾಗಿದೆ ಮೀಡಿಯಾದಿಂದ ಆಗಿರೋದು. ಸೊ ಅದನ್ನು ನಾವು ಅವಾಯ್ಡ್ ಮಾಡಿಕೊಂಡು ಒಳ್ಳೇದ್ರ ಮೇಲೆ ಫೋಕಸ್ ಮಾಡಿಬಿಟ್ರೆ ಅವಾಗ ನಾವು ಕರೆಕ್ಷನ್ ಮಾಡ್ಕೊತೀವಿ. ಮಕ್ಕಳಿಗೆ ಇದು ಮಾಡಿ, ಇವಾಗ ಮಕ್ಕಳಿಗೆ ಒಳ್ಳೇದಾಗಲಿ ಅಂತ ನಾವು ಬಯಸ್ತೀವಿ, ಕರೆಕ್ಟ್, ಎಲ್ಲರೂ ಕೂಡ ಕರೆಕ್ಟಾ. ಬಟ್ ಯಾವುದು ಒಳ್ಳೇದಂತ ನಮ್ಗೆ ಗೊತ್ತಿಲ್ಲ, ಯಾಕಂದ್ರೆ ನಮಗೆ ಇನ್ಫ್ಲುಯೆನ್ಸ್ ಆಗ್ಬಿಟ್ಟಿದ್ವಿ. ಸೊ ಯಾವುದು ಇದೆಲ್ಲ ಒಳ್ಳೇದಂತ, ಇದೆಲ್ಲ ಇವಾಗ ಎಷ್ಟು ದಿನ ಯಾವುದನ್ನ ಒಳ್ಳೇದಂತ ನಂಬಿದ್ದು ಅದೆಲ್ಲ ಕೆಟ್ಟದ್ದು ಆಕ್ಚುಲಿ. ಅದನ್ನ ಅವಾಯ್ಡ್ ಮಾಡೋದ್ರಿಂದ ಫಿಸಿಕಲ್ ಇವ್ರಿಗೆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಗಿದೆ ಅದು, ಕರೆಕ್ಟಾ ಸರ್? ಸೊ ಅದರ್ ದನ್ ಪೇನ್ ಏನೇನು ಬೆನಿಫಿಟ್ ಆಗಿದೆ ನಿಮಗೆ? ಅದರ್ ದನ್ ಪೇನ್ ಅಂದ್ರೆ ನನಗೆ ಇವಾಗ ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಅದೇ ಇದು ಮಾಡ್ಕೊಂಡು ಟಿವಿ ನೋಡ್ಕೊಂಡು ಕೂತ್ಕೊಂತ ಇದ್ದೆ. ಮನೇಲಿ ಏನು ಕೆಲಸ ಮಾಡ್ತಾ ಇರಲಿಲ್ಲ, ಬೇರೆ ಆಕ್ಟಿವಿಟೀಸ್ ಏನು ಮಾಡ್ತಾ ಇರಲಿಲ್ಲ. ಯಾಕಂದ್ರೆ
ಯಾವಾಗ ನೋಡು ಸುಸ್ತು, ಬಾಡಿ ಸಪೋರ್ಟ್ ಮಾಡ್ದಲ್ಲ ಅನ್ನೋದ್ ಬದಲು ಯಾವಾಗ ನೋಡಿದ್ರು ಸುಸ್ತು, ಕುತ್ಕೋಬೇಕು, ಏನು ಮಾಡಬಾರ್ದು, ಒಂಥರ ಮೈಂಡ್ ಸೆಟ್ಟೇ ಒಂಥರ ಸೋಂಬೇರಿ ಅಂತಾರಲ್ಲ ಹಂಗೆ ಇರ್ತಾ ಇತ್ತು. ಇವಾಗ 5 ಗಂಟೆಗೆ ಎದ್ದ ತಕ್ಷಣ 5 ಗಂಟೆಗೆ ಎದ್ಬಿಡ್ತೀರಾ? 4:30 5 o'clock ನಂದು ಬ್ರಾಹ್ಮಿ ಬರ್ತದೆ. ಅಲಾರಂ ಏನು ಬೇಕಾಗಿಲ್ಲ. 9 o'clock ಮಲ್ಕೊಂತೀನಿ, 5 ಗಂಟೆಗೆಲ್ಲ ಎದ್ದೋಳ್ತೀನಿ, 4:30 5 ಗಂಟೆಗೆಲ್ಲ ಎದ್ದೋಳ್ತೀನಿ. ಎದ್ದು ನಾನ್ ಕೆಲಸ ನಾನ್ ಮಾಡ್ಕೊಂಡು ಅವ್ರಿಗೆ ಕಿಚನ್ ಅಲ್ಲಿ ಹೆಲ್ಪ್ ಸಪೋರ್ಟ್ ಮಾಡ್ತೀನಿ, ಕಿಚನ್ ಅಲ್ಲಿ ಅಡಿಗೆ ಮಾಡೋದಕ್ಕೆಲ್ಲ ಹೆಲ್ಪ್ ಮಾಡ್ತೀನಿ. ಆಮೇಲೆ ನಾನು ಸ್ವಲ್ಪ ಹೊತ್ತು ಎಕ್ಸರ್ಸೈಸ್ ಎಲ್ಲ ಮಾಡ್ಕೊಂಡು ಆಮೇಲೆ ಸ್ನಾನ ಮಾಡ್ಕೊಂಡು ಕೆಲಸ ಮಾಡ್ತೀನಿ. ಪರವಾಗಿಲ್ಲ ಸರ್, ತುಂಬಾ ಆಕ್ಟಿವ್ ಆಗಿದ್ದಾರೆ. ಫಸ್ಟ್ ಎಲ್ಲ ಫುಲ್ ಬೆಡ್ ರೆಸ್ಟ್. ನನಗೆ ಎದ್ದೊಳಕ್ಕೆ ಮನಸ್ಸು ಬರ್ತಾ ಇಲ್ಲ, ಒಂಥರ ಯಾವಾಗ ನೋಡು ಸುಸ್ತು ಸುಸ್ತು ಸುಸ್ತು. ಇವಾಗ ಅದೆಲ್ಲ ಇಲ್ಲ, ಟೈರ್ಡ್ನೆಸ್ ಇಲ್ಲ, ಕಂಪ್ಲೀಟ್ ಆಕ್ಟಿವ್ ಆಗಿರ್ತೀರಾ, ಬೆಳಗ್ಗೆಯಿಂದಾನೆ ಆಕ್ಟಿವ್ ಆಗಿರ್ತೀರಾ. ಮತ್ತೆ ನಿದ್ದೆ ಚೆನ್ನಾಗಿ ಬರ್ತಿದೆ. ಮುಂಚೆ ಚೆನ್ನಾಗಿ ಬರ್ತದೆ. ಯಾಕೆ ಹೇಳಿ? ನೈಟ್ ಮುಂಚೆ ನಿಮ್ಮನ್ನ ಡಿಸ್ಟರ್ಬ್ ಮಾಡ್ತಿದ್ದು ಕಾಫಿ, ಕೆಫಿನ್ ತಗೊಂಡ್ರೆ 24 hours ವರೆಗೂ ಬ್ಲಡ್ ಅಲ್ಲಿ ಇರ್ತದೆ. ಅದು ನಿಮ್ ಬ್ರೈನ್ ನ ಸ್ಟಿಮ್ಯುಲೇಷನ್ ಮಾಡೇ ಇರ್ತಾ ಇತ್ತು. ಅವಾಗಿರೋ ಕ್ವಾಲಿಟಿ ಆಫ್ ಸ್ಲಿಪ್ ಇವಾಗಿರೋ ಕ್ವಾಲಿಟಿ ಆಫ್ ಸ್ಲಿಪ್ ಡಿಫ್ರೆನ್ಸ್ ಇದೆಯಾ? ಹೌದು ಸರ್, ಫುಲ್ ಡೀಪ್ ಸ್ಲೀಪ್ ಹೋಗ್ತಿರಲ್ವಾ? ಮತ್ತೆ ಬೆಳಗ್ಗೆ ಕರೆಕ್ಟ್ ಆಗಿ ನೀವು ಬೇಗನೆ ಎಚ್ಚರ ಆಗ್ಬಿಡುತ್ತೆ. ಯಾಕಂದ್ರೆ ಡೀಪ್ ಸ್ಲೀಪ್ ಆಗಿರೋದ್ರಿಂದ ಬಾಡಿ ನ್ಯಾಚುರಲಿ ಎಚ್ಚರ ಆಗ್ತೈತೆ ಅದು. ಸೊ ಅದೊಂದು. ಆಮೇಲೆ ಇನ್ನೊಂದು ಪ್ರಶ್ನೆ, ನಿಮ್ಗೆ 5 ಇಂಜೆಕ್ಷನ್ ಕೊಟ್ಟರು ಪೈನ್ ಆಗ್ಲಿ ಕಡಿಮೆ ಆಗ್ಲಿಲ್ಲಲ್ವಾ? ಮೊನ್ನೆ 5 ಇಂಜೆಕ್ಷನ್ ಕೊಟ್ಟರು ಪೈನ್ ಕಡಿಮೆ. ಅವಾಗ ನಿಮ್ ಸ್ಥಿತಿ ಹೆಂಗಿತ್ತು, ಮನಸ್ಥಿತಿ ಹೆಂಗಿತ್ತು? ಯಾಕಪ್ಪ ಈ ಜೀವನ ಅಂತಿತ್ತು ಸರ್. ಸುಮಾರು ಸರಿ ಇವ್ರದ್ರೆಲ್ಲ ಕೂಡ ಹೇಳ್ಕೊಂಡಿದ್ದೆ, ಮಕ್ಳಿಗೆಲ್ಲ ಕೂಡ ಹೇಳ್ಕೊಂಡಿದ್ದೆ, ನಮ್ಮ ಅಮ್ಮ ಅಪ್ಪಗೆಲ್ಲ ಹೇಳ್ಕೊಂಡೆ ಅಳ್ತಾ ಇದ್ದೆ, ಯಾಕಪ್ಪ ಈ ಜೀವನ ಬೇಡ, ದೇವ್ರು ಯಾಕೆ ಹಿಂಗೆಲ್ಲ ಮಾಡ್ಬಿಟ್ಟ ನನಗೆ. ಬಟ್ ಇಂಜೆಕ್ಷನ್ ತಗೊಂಡು ಹೋದ್ಮೇಲೆ ತುಂಬಾ ಸರ್ ಅದು ಆಕ್ಚುಲಿ ಕೊಟ್ಟಿರೋದು ವೆರಿ ನಾಮಿನಲ್ ಇಂಜೆಕ್ಷನ್ ಅಂತ, 1250 ರೂಪಾಯಿ ಅದು ಕೊಟ್ಟವಲ್ಲ, ಅದು 1250 rupees. ಜೊತೆಗೆ ವೈಟಮಿನ್ ಸಿ ಕೊಟ್ವಿ 1500 rupees. ನೀವು ಅಲ್ಲಿ 7000 ಒಂದು ಇಂಜೆಕ್ಷನ್ಗೆ ಖರ್ಚು ಮಾಡೋದನ್ನ ಕಂಪ್ಲೀಟ್ ಇಂಜೆಕ್ಷನ್ ಮುಗಿದೇ ಹೋಗುತ್ತೆ. ಬ್ಲಡ್ ಟೆಸ್ಟ್ ಅದೆಲ್ಲ ಮಾಡಲೇಬೇಕು, ಒಂದ್ಸರಿ ಮಾಡೋದು ಅದು ಮಾಡಿದ್ವಿ. ಸೊ ಇದೇನು ಮಾಡ್ತಾ ಅಂದ್ರೆ ಕಂಪ್ಲೀಟ್ ಆಗಿದೆ. ಅಂದರೆ ಯಾವುದನ್ನ ನಾವು ಅಲ್ಟಿಮೇಟ್ ಟ್ರೀಟ್ಮೆಂಟ್ ಅಂತ ಅಂದ್ಕೊಂಡಿರ್ತೀವಲ್ಲ, ಅದಕ್ಕೆ ವಾಸಿ ಆಗಿಲ್ಲ ಅಂತ ತಕ್ಷಣ ನಂಬಿಕೆ ಕಳ್ಕೋಬಾರ್ದು. ಇನ್ನೊಂದು ಯಾವುದೋ ದಾರಿ ಇದ್ದೇ ಇರುತ್ತೆ. ಹಂಗಾಗಿನೇ ನಿಮಗೆ ಮೋಸ್ಟ್ಲಿ ವಿಡಿಯೋ ಕಂಡುಬಿಟ್ಟು ನೀವು ವಾಸಿ ಮಾಡ್ಕೋಬೇಕನ್ನೋ ಒಂದು ಸಂಕಲ್ಪ ಇದ್ದಿರೋದ್ರಿಂದನೇ ವಿಡಿಯೋ ಕಂಡುಬಿಟ್ಟು ಏನೋ ಒಂದು ಒಳ್ಳೇದಾಗಿದೆ ಇಷ್ಟೇ. ಯಾಕಂದ್ರೆ ಅದು ಹಂಗೆ ಸರ್, ಅದು ಈಗ ಗುಡ್ ಥಿಂಗ್ ವಿಲ್ ಹ್ಯಾಪನ್ ಫಾರ್ ಗುಡ್ ಪೀಪಲ್ ಅಂತ. ಅದಕ್ಕೆ ಅಲ್ಲಿವರೆಗೂ ವೆಯ್ಟ್ ಮಾಡ್ಬೇಕಷ್ಟೇ. ನಾವು ಮಾಡ್ಲೇಬೇಕು. ಎಸ್ ಮಾಡ್ಲೇಬೇಕು. 1% ಕೂಡ ಡಿವೇಟ್ ಮಾಡಬೇಡಿ. ಯಾವ ಮದುವೆ ಹೋಗ್ಬೇಡಿ, 6 ತಿಂಗಳು ಯಾವ ಮದುವೆ ಹೋಗ್ಬೇಡಿ. ಫಂಕ್ಷನ್ ಹೋದ್ರೆ ಜಸ್ಟ್ ಬಾಯ್ ಹೇಳ್ಬಿಟ್ಟು ಬಂದ್ಬಿಡಿ. ಊಟ ಮಾಡಕ್ ಕೊಡಿ. ಊಟ ಮಾಡಿದ್ರು ಕೂಡ ಸ್ವಲ್ಪ ಪಲ್ಯ, ಕೋಸಂಬರಿ, ಅನ್ನ ಸಾಂಬಾರು ಅಷ್ಟೇ, ಬೇರೆ ಏನು ತಗೊಳಕ್ ಹೋಗ್ಬೇಡಿ. ಯಾಕಂದ್ರೆ ಇದು HLA ಅನ್ನೋದು ಬಂದು ತುಂಬಾ ಟ್ರಿಕ್ಕಿ ಕಾಯಿಲೆ. ಬಟ್ ರಿಸಲ್ಟ್ ಬಂದ್ಬಿಟ್ಟೆ ಅಂತಂದ್ರೆ ಮತ್ತೆ ನಿಮಗೆ ಕಾಯಿಲೆ ವಾಪಸ್ ಬರಲ್ಲ. ಡಯಟ್ ನೀವು ಕೆಡಿಸ್ಕೊಂಡ್ರೆ ವಾಪಸ್ ಬರುತ್ತೆ. ಇಟ್ ಈಸ್ ಎ ಫುಡ್ ಮಾಡಕ್ ಹೋಗ್ಬೇಡಿ. ಒಂದು 6 ತಿಂಗಳವರೆಗೂ 1% ಕೂಡ ಡಿವೇಷನ್ ಮಾಡಿ, 1 ದಿನ ಕೂಡ ಡಿವೇಷನ್ ಮಾಡ್ಬಿಡಿ. ಒಂದು 6 ತಿಂಗಳು 1 ವರ್ಷವರೆಗೂ ಕಂಪ್ಲೀಟ್ ನಾರ್ಮಲ್ ಆದ್ಮೇಲೆ ಅವಾಗ ಬಾಡಿನಲ್ಲಿ ಒಂದು ಮೆಟಾಬಲಿಕ್ ಸಸ್ಪೆನ್ಷನ್ ಅಂದ್ರೆ ಮೆಟಾಬಲಿಕ್ ಫ್ಲೆಕ್ಸಿಬಿಲಿಟಿ ಬರುತ್ತೆ. ಯಾವತ್ತೋ ಒಂದಿನ ಸ್ವಲ್ಪ ಏರ್ವೇಷನ್ ಆದ್ರೆ ಬಾಡಿ ತರ್ಕೊಳುತ್ತೆ. ಇವತ್ತು ತರ್ಕೊಳಕ್ಕೆ ಆಗಲ್ಲ ಬಾಡಿಗೆ ಆ ಥರ. ಓಕೆನಾ? ಸೊ ಇದೇ ಥರ ಕಂಟಿನ್ಯೂ ಮಾಡಿ ಡಯಟು. ನಮ್ಮ ಯೂಟ್ಯೂಬ್ ನೋಡ್ತಕ್ಕಂಥ ವೀಕ್ಷಕರು ಏನೇನು ಇಷ್ಟಪಡ್ತೀರಾ ಸರ್? ನಿಜವಾಗ್ಲೂ ಸರ್, ಇಲ್ಲಿ ಬಂದು ಎಲ್ಲರೂ ಚೆನ್ನಾಗಿ ಕ್ಯೂರ್ ಆಗ್ಲಿ ಅಂತ ಕೇಳ್ಕೊಂತೀನಿ ಸರ್. ಎಲ್ಲ ಅಷ್ಟು ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ, ಬಂದು ಎಲ್ಲರೂ ಟ್ರೀಟ್ಮೆಂಟ್. ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾಕಂದ್ರೆ ನೀವು ನೋಡಿದಿರಲ್ವಾ ಸ್ಟಾರ್ಟಿಂಗ್ ಅಲ್ಲಿ ಆ ಕಂಡೀಷನ್ ಹೆಂಗಿತ್ತು ಅಂತ. ಸಪೋರ್ಟ್ ಮಾಡ್ಬೇಕು. ನನ್ನ ಎತ್ತಕ್ಕೆ 3 ಜನ ಬರ್ಬೇಕು. ಇವರು ನನ್ನ ಮಕ್ಕಳು ಎಲ್ಲ ಸೇರಿ ಎತ್ತಬೇಕು. ಕೆಳಗಡೆ ಕುತ್ಕೊಂಡ್ರೆ ಮೇಲೆ ಎದ್ದಲಕ್ ಆಗಲ್ಲ. ಅಂದ್ರೆ ಫಿಸಿಕಲ್ ಡಿಪೆಂಡೆನ್ಸ್ ಇತ್ತು ಅವ್ರಿಗೆ. ಎಷ್ಟು ತಿಂಗಳು ಸರ್? ಇಲ್ಲಿ ಬರಕ್ಕೆ 1 ತಿಂಗಳು ಮುಂಚೆ ಅಷ್ಟು ಸಫರ್ ಆಗ್ತಾ ಇದ್ದೆ ನೋವಲ್ಲಿ. ಇಂಜೆಕ್ಷನ್ ಹಾಕೊಂಡಿದ್ದೆ ಅವಾಗ ನೀವು ಅದನ್ನ? ಇಂಜೆಕ್ಷನ್ ಹಾಕೊಳ್ಳೋದು ಇಲ್ಲಿ ಬರಕನ ಒಂದು 2 ತಿಂಗಳು ಮುಂಚೆ. ಹೌದು, ಆ ಇಂಜೆಕ್ಷನ್ ಹಾಕೊಂಡು ಸ್ವಲ್ಪ ಬೆಟರ್ ಆಯ್ತು. ಸ್ವಲ್ಪ ಬೆಟರ್ ಆಯ್ತು. ಈ ಬೆಡ್ ರಿಡನ್ ಸಪೋರ್ಟ್ ಅದೇ ಯಾವಾಗಿತ್ತು? ಅದು ಇಲ್ಲಿ ಬರಕ್ಕೆ 1 ತಿಂಗಳು ಮುಂಚೆ. ಹೌದು, ಇಲ್ಲಿ ಬರಕನ 1 ತಿಂಗಳು ಮುಂಚೆ. 2 ಇಂಜೆಕ್ಷನ್ ಮಾಡಿದ್ಮೇಲೆ ಸ್ವಲ್ಪ ಪರವಾಗಿಲ್ಲ ಅಂತ ಆಯ್ತು. ಆದ್ರೂ ಅದೇ ಲೆವೆಲ್ ಅಲ್ಲೇ ಮೇಂಟೈನ್ ಆಗ್ತಾ ಇತ್ತು. ಜಾಸ್ತಿ ಆಗಿಲ್ಲ, ಜಾಸ್ತಿನೂ ಆಗಿಲ್ಲ, ಕಮ್ಮಿನೂ ಆಗಲ್ಲ. ಬಟ್ ಇಲ್ಲಿ ಬಂದ್ಮೇಲೆ ಇವಾಗ ಹೆಂಗೆ 90% ಅಲ್ಲಿ ಲಾಸ್ಟ್ 2 ವಿಸಿಟ್ ಹೆಂಗಿದೆಯೋ ಅದೇ ತರ ಒಂದ್ ರೇಂಜಿಂಗ್ ಮೇಲೆ ಆ ಮೆಡಿಸಿನ್ಗೆ ಅದು HLA ಬಿಟ್ಟು ಅದು ನೋವು ಹಂಗೆ ಅಡಿಟ್ ಆಗ್ಬಿಡುತ್ತದೆ. ಅದ್ಮೇಲೆ ಇಂಪ್ರೂವ್ಮೆಂಟ್ ಇರಲ್ಲ, ಕಮ್ಮಿನೂ ಆಗಲ್ಲ. ಆಕ್ಚುಲಿ ಇದ್ರ ನೀವು ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡಕ್ ಹೋಗ್ಬಿಟ್ರಿ. ಹೆಂಗಂದ್ರೆ ಬೆಡ್ ರಿಡನ್ ಆಗ್ಬಿಟ್ಟಿರ್ತಾರೆ, ಮೂವ್ಮೆಂಟ್ ಇರಲ್ಲ ಅವ್ರದ್ದು. ಕತೆ ಅಷ್ಟಕ್ಕೆ ಡೆಡ್ ಎಂಡ್ ಅನ್ನೋ ತರ ಎಲ್ಲ ಆ ತರ ಮೈಂಡಿಗೆ ಬರಕ್ ಸ್ಟಾರ್ಟ್ ಆಗುತ್ತೆ. ಬಟ್ ಏನಂದ್ರೆ ಅವ್ರದ್ದು ಇನ್ ಕೇಸ್ ನಂಬರ್ ಅದೇನು ಸಿಕ್ಕಾಗ ನಾವು ಹೇಳ್ಬೋದು, ಈ ತರ ನೀವು ಫುಡ್ ಎಲ್ಲ ಅವಾಯ್ಡ್ ಮಾಡ್ಕೊಳ್ಳಿ. ಈ ಫುಡ್ಡಿಂದ ನೀವು ಫುಡ್ಡಿಂದ ಏನಕ್ಕೆ ಸುಮ್ಮನೆ ಸಫರ್ ಮಾಡ್ತೀರಾ? ಬೆಳಗ್ಗೆ ಎದ್ದು ಕಾಫಿ ಕುಡಿಯೋದು 5 ನಿಮಿಷ ಒಂದು ಕಿಕ್ ಅದು, ಬಟ್ ಇಡೀ ಬಾಡಿನ ಹಾಳು ಮಾಡ್ಬಿಡುತ್ತೆ. ಕಾಫಿ ಆಗಲಿ, ಟೀ ಆಗಲಿ, ಚಪಾತಿ ಇಲ್ಲ ಹೇಳಿರಲ್ಲ, ಅವನ್ನೆಲ್ಲ ಅವಾಯ್ಡ್ ಮಾಡ್ಕೊಂಡ್ಬಿಟ್ರೆ ಸಾಕು. ಒಂದು 30-40% ಬೆಟರ್ ಆಗ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ. ಯಾವ ಟ್ರೀಟ್ಮೆಂಟ್ ತಗೊಳೋದು ಬೇಡ.
30-40% ಬೆಟರ್. ಇಮ್ಯುನಿಟಿ ಬಾಡಿ ಆಲ್ವೇಸ್ ಹೀಲಿಂಗ್ ಪವರ್ ಇರುತ್ತೆ ಬಾಡಿನಲ್ಲಿ. ನಾವೇ ಅದನ್ನ ಹಾಳು ಮಾಡ್ತಾ ಇರ್ತೀವಿ. ಒಂದು ಗಿಡ ಅದನ್ನ ನ್ಯಾಚುರಲ್ ಬೆಳ್ಕೊಂತ ಇರುತ್ತೆ, ನಾವೇ ಪಕ್ಕ ಕಳೆ ಗಿಡ ಎಲ್ಲ ಹಾಕ್ಬಿಟ್ಟು ಇದು ವೇಸ್ಟೇಜ್ ಎಲ್ಲ ಹಾಕ್ಬಿಟ್ಟು ಅದನ್ನ ನಾವೇ ಹಾಳು ಮಾಡ್ತಾ ಇರ್ತೀವಿ. ಸೊ ಅದನ್ನ ಹಾಳು ಮಾಡ್ಬಾರ್ದು ನಾವು, ಅದು ನ್ಯಾಚುರಲ್ ಆಗೇ ಇರೋದಕ್ಕೆ ಬಿಡ್ಬೇಕು ಇಮ್ಯುನಿಟಿ. ಸೊ ಹಂಗಾಗಿ ಆ ಥರ ಎಲ್ಲ ವಿಡಿಯೋಸ್ ನೋಡಕೋಬೇಡಿ, ಮೈಂಡಿಗೆ ಡಿಸ್ಟರ್ಬ್ ಆಗುತ್ತೆ. ನೀವು ಚೆನ್ನಾಗಿ ಬೆಟರ್ ಆಗಿರ್ತಾನೆ, ಪಾಸಿಟಿವ್ ಆಗಿರೋದು ಏನೇನೆಲ್ಲ ಇಂಪ್ರೂವ್ಮೆಂಟ್ ಆಗ್ಬೇಕು ಅದನ್ನ ನೋಡಿ. ನಮ್ಮ ಯೂಟ್ಯೂಬಲ್ಲಿ ಎಷ್ಟೊಂದು HLA ಕೇಸಸ್ ಎಲ್ಲ ವಿಡಿಯೋಸ್ ಆಗಿರೋ ಒಂದು 15-20 ವಿಡಿಯೋಸ್ ಇದೆ. ಎಲ್ಲ ವಿಡಿಯೋಸ್ ನೋಡ್ತಾರೆ, ಪ್ರತಿಯೊಂದು ವಿಡಿಯೋ ನಿಮ್ಗೆ ಮೋಟಿವೇಶನ್ ಮಾಡ್ತಾ. ಸೊ ಬೆಡ್ ರಿಡನ್ ಇಂದ ಹಿಡಿದು ಬ್ಯಾಕ್ ಟು ಲೈಫ್ ಇವಾಗ. ಸೊ ಇವಾಗ ಒಬ್ಬರೇ ಎಲ್ಲ A to Z ಇಂಡಿಪೆಂಡೆಂಟ್ ಎಲ್ಲ ನಾನೇ ಮಾಡ್ಕೊಂಡಿದ್ದೆ. A to Z ಒಂದ್ಸರಿ ವಾಕ್ ಮಾಡಿ ತೋರಿಸ್ತೀರಾ ಫಾಸ್ಟ್ ಆಗಿ? ಚೆನ್ನಾಗಿ ವಾಕ್ ಮಾಡಿದ್ದೀನಿ ಸರ್, ಏನಿಲ್ಲ ಚೆನ್ನಾಗೇ ವಾಕ್ ಮಾಡ್ತೀನಿ. ರನ್ನಿಂಗ್ ಮಾಡಿ ಸರ್, ರನ್ನಿಂಗ್ ಮಾಡಿ. ಅದು ಮಾಡಿ ಮಾಡಿ ಮಾಡಕ್ಕಾಗಲ್ಲ. ಬರುತ್ತೆ ಅದೆಲ್ಲ ಬರುತ್ತೆ. ಅದಕ್ಕೆ ರನ್ನಿಂಗ್ ಮಾಡಿ ತೋರಿಸ್ತೀನಿ. ಎಷ್ಟು ಬರ್ತಾರೆ ರನ್ನಿಂಗ್ ಮಾಡಿ? ಅಲ್ಲೇನೆ ಫುಲ್ ಕುತ್ಕೊಂಡಿದ್ದೇಳಿ ಕೆಳಗಡೆ, ಫುಲ್ ಸ್ಕ್ವಾಟ್ಸ್ ಮಾಡಿ. ಇದನ್ನ ಒಂದು 50ರಿಂದ 100 ಬಸ್ಗೆ ಹೊಡಿಬೇಕು ಡೈಲಿ. ಎಷ್ಟಾಗುತ್ತೆ ಅಷ್ಟು ಮಾಡಿ. ಇವಾಗ 10 to 15 ಮಾಡ್ತೀನಿ ಸರ್. ವಾರ ಅದು ಜಾಸ್ತಿ ಮಾಡ್ಕೊಂತವೆ. ಇನ್ನೊಂದು 2 ತಿಂಗಳ ಅಷ್ಟೊತ್ತಿಗೆ 100 ಡೈಲಿ ಬಸ್ಗೆ ಹೊಡಿಬೇಕು. 100 ಬಸ್ಗೆ ಡೈಲಿ ಆಗುತ್ತೆ, ಖಂಡಿತವಾಗ್ಲೂ ಆಗುತ್ತೆ. ಇವಾಗ 15 ಹೊಡಿತಿದ್ದೀರಾ, ಒಂದು ವಾರ ಆದ್ಮೇಲೆ 25 ಹೊಡಿ. ಸೊ ಹಂಗ್ ಇನ್ನೊಂದು ವಾರ ಆದ್ಮೇಲೆ 35 ಹೊಡಿ. ನಾನು ಟ್ರೈ ಮಾಡಿದ್ರೆ ಏನಾಗ್ತದೆ, ಒಂದು 25-30 ಹೊಡೆದು ಬಿಟ್ರೆ ಅವತ್ತಿನ ದಿನ ಇಲ್ಲಿ ಮಂಡಿ ಏನ್ ಮಾಡಿ ಆಫ್ ಸ್ಕ್ವಾಟ್ಸ್, ಆಫ್ ಸ್ಕ್ವಾಟ್ಸ್ ಇಲ್ಲಿ ಬಂತು. ಕುತ್ಕೊಂಡ್ಬಿಟ್ಟಿದ್ದೆ ಇಷ್ಟು ಮಾಡಿದ್ರೆ ನನಗೇನು ನೋವೇ ಬರಲ್ಲ ಸರ್. ಇದನ್ನೇ 100 ಮಾಡಿ, ನಾಳೆಯಿಂದಾನೇ ಮಾಡಿ. 100 ನಾಳೆಯಿಂದ ಇಷ್ಟು ಮಾಡಿದ್ರೆ ಏನು ನೋವೇ ಬರೋದಿಲ್ಲ. ಆಮೇಲೆ ಮಲ್ಕೊಂಡ್ಬಿಟ್ಟು ಹಿಂಗೆ ಪವನ ಮುಕ್ತಾಸನ ರೋಲ್ ಮಾಡೋದು ಮುಂದಕ್ಕೆ, ಆಮೇಲೆ ಕೋಬ್ರಾ ಪೋಸ್. ಓಕೆ, ಗೊಬ್ಬರ ಪೋಸ್ ಮಾಡ್ತೀನಿ. ಕೋಬ್ರಾ ಪೋಸ್ ಒಂದು 10, ಆಮೇಲೆ ಪವನ ಮುಕ್ತಾಸನ, ಆಫ್ ಸ್ಕ್ವಾಟ್ಸ್ ವೆರಿ ಇಂಪಾರ್ಟೆಂಟ್. ಸೂರ್ಯ ನಮಸ್ಕಾರ ಟ್ರೈ ಮಾಡಿ, ಒಂದು 6 ಮಾಡಿದ್ರೆ ಸಾಕು. ಎಲ್ಲದಕ್ಕಿಂತ ಎಕ್ಸರ್ಸೈಸ್ಗಿಂತ ಮುಖ್ಯವಾಗಿ ಫುಡ್ ಈಸ್ ಮೆಡಿಸಿನ್, ಎಕ್ಸರ್ಸೈಸ್ ಆಲ್ಸೋ ಮೆಡಿಸಿನ್. ಸನ್ಲೈಟ್ಗೆ ಹೋಗಿ ಡೈಲಿ. ಇವಾಗ ಯಾವ ಆಯಿಲ್ ಯೂಸ್ ಮಾಡ್ತಾರೆ ಅಡಿಗೆಗೆ? ಕೊಬ್ಬರಿ ಆಯಿಲ್ ಇಲ್ಲಾಂದ್ರೆ ಇದು ಜಿಂಜರ್ ಅವೆರಡರಾಗೆ ಯೂಸ್ ಮಾಡಿ, ಅದೆರಡರಾಗೆ ಯೂಸ್ ಮಾಡ್ತಾ ಹೋಗಿ. ಇನ್ನೊಂದು 3 months ಅಷ್ಟೊತ್ತಿಗೆ ಕಂಪ್ಲೀಟ್ ಆಗಿ ಎಲ್ಲೂ ಪೇನ್ ಇಲ್ಲ, ಕಂಪ್ಲೀಟ್ ನಾರ್ಮಲ್ ಆಗಿದೆ ಅನ್ಬೇಕಾದ್ರೆ ಇದೆಲ್ಲ ಟ್ರಿಪ್ಪಲ್ಲಿ ಮುಗಿದ್ಮೇಲೆ ಆ ಮಾತ್ರೆಗಳ ಫುಲ್ ಕಮ್ಮಿ ಮಾಡಿ ಒನ್ ಡೇ ವಿಲ್ ಬಿ ಮೆಡಿಸಿನ್ ಫ್ರೀ ಅಂಡ್ ಡಿಸೀಸ್ ಫ್ರೀ. ಓಕೆನಾ? ಥ್ಯಾಂಕ್ ಯು.